Hi, hello guys, welcome and welcome back to Padmanam Vlog channel. So when you vlog start ಮಾಡೋಣ, come let's go. ಸೊ ಇವತ್ತಿನ ವ್ಲಾಗ್ ಏನಂತಂದರೆ ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ತೀರ, ನಿಮಗೆ ಅರ್ಥ ಆಗಿರುತ್ತೆ. ಸೊ ಹೌದು, ಅದ್ವಿಕಾ ಸ್ಕೂಲಲ್ಲಿ ಇವೆಂಟ್ ಇತ್ತು. ಸೊ ಹಾಗಾಗಿ ನಾನು ಕೂಡ ಹೋಗಿದ್ದೆ. ಆ್ಯಂಡ್ ಸೊ ನನಗೆ ವೈಟ್ ಕಲರ್ ಡ್ರೆಸ್ ಹಾಕೊಂಡು ಅಂತ ಹೇಳಿದರು. ಸೊ ಹಾಗಾಗಿ ನಾನು ತುಂಬ ಸರ್ಚ್ ಮಾಡಿ ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡು ಹೋದೆ. ಯಾಕಂತಂದರೆ ನಾನು ಅದನ್ನು ಬೀಚ್ ಏರಿಯಾ ಕಡೆ ಹೋದ್ರಲ್ಲ, ಸೊ ವಿಯರ್ ಮಾಡಬೇಕು ಅಂತ ಅದನ್ನು ಹಾಗೆ ಎತ್ತಿಟ್ಟಿದ್ದೆ. ಬಟ್ ನನಗೆ ಯಾವುದು ಕರೆಕ್ಟಾಗಿ ಸಿಗಲಿಲ್ಲ. ಆಮೇಲೆ ನನ್ನ ಹತ್ರ ಇರೋ ಸಾರಿ ಎಲ್ಲ ತುಂಬ ಅಂದರೆ ಚೆನ್ನಾಗಿ ಫ್ಯಾನ್ಸಿ ಲುಕ್ ಕೊಡುತ್ತೆ ಅಂತ ಅದೆಲ್ಲ ಬೇಡ, ಸ್ವಲ್ಪ ಸಿಂಪಲಾಗಿ ಹೋಗೋಣ ಅಂತೇಳಿ ಸೊ ವೈಟ್ ಕಲರ್ ಡ್ರೆಸ್ ಹಾಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಸೊ ಹಂಗಾಗಿ ಸೊ ನಾನು ಆಮೇಲೆ ಸೊ ಹಾಕೊಂಡು ಹೋಗ್ಬೋದಿತ್ತಲ್ಲ ಅಂತ ಅನಿಸ್ತು. ನೆಕ್ಸ್ಟ್ ಇವೆಂಟ್ ಇದ್ದರೆ ಸೊ ಚೆನ್ನಾಗಿರೋ ಡ್ರೆಸ್ಸನ್ನು ಹಾಕ್ಕೊಂಡು ಇವೆಂಟ್ಗೆ ಹೋಗ್ಬೋದು. ನಾನು ಹೇಳಬೇಕು ಅಂದರೆ 24/7 ಸೊ ನಾನು ಮನೇಲೇ ಇರ್ತೀನಿ. ಸೊ ಯಾವಾಗಲಾದರೂ ಹೊರಗಡೆ ಹೋಗ್ತಾ ಇರ್ತೀನಿ ನನ್ನ ಹಸ್ಬೆಂಡ್ ಜೊತೆ. ಹೋದರೆ ನನ್ನ ಹಸ್ಬೆಂಡ್ ಜೊತೆನೇ ಹೋಗೋದು, ಇಲ್ಲ ಅಂತಂದರೆ ನಾನು ಹೊರಗಡೆ ಸೊ ಈವನ್ ಹೊರಗಡೆ ಹೋಗೋದಿಲ್ಲ. ಸೊ ಆಫ್ಟರ್ ಕಾಲೇಜ್, ಆಫ್ಟರ್ ಮ್ಯಾರೇಜ್ ಸೊ ನಾನಂತೂ ಈ ರೀತಿ ಎಲ್ಲ ಫಂಕ್ಷನ್ಗೆಲ್ಲ ಅಟೆಂಡ್ ಆಗಿರಲಿಲ್ಲ. ಅಂದರೆ ಈ ರೀತಿ ಫಂಕ್ಷನ್ಗೆಲ್ಲ, ಮದುವೆ ಫಂಕ್ಷನ್ಗೆಲ್ಲ ಅಟೆಂಡ್ ಆಗಿದ್ದೆ. ಬಟ್ ಈ ರೀತಿ ಫಂಕ್ಷನ್ಸ್ ಇವೆಂಟ್ಸ್ಗೆಲ್ಲ ನಾನು ಅಟೆಂಡ್ ಆಗಿರಲಿಲ್ಲ. ಸೊ ಹಂಗಾಗಿ ಇದು ನನಗೆ ಒಂದು ಸ್ವಲ್ಪ ಹೊಸದು ಅಂತಲೇ ಅನ್ನಿಸ್ತು. ಆಫ್ಟರ್ ಕಾಲೇಜ್ ಸೊ ಈ ರೀತಿ ಇವೆಂಟ್ಸ್ ಎಲ್ಲ ಇತ್ತು, ಗೇಮ್ಸ್ ಎಲ್ಲ ಆಡಿದ್ವಿ, ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲ ಅಲ್ಲಿ ಇತ್ತು. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಆ್ಯಕ್ಟಿವಿಟಿ ಎಲ್ಲ. ಸೊ ತುಂಬ ಇಷ್ಟ ಆಯಿತು. ಸ್ಕೂಲ್ ಕೂಡ ಅಷ್ಟೇ, ತುಂಬ ಅಂದರೆ ಇಷ್ಟ ಆಯಿತು ಇವರೆಲ್ಲ ಮಾಡೋದು, ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡೋದು ನನಗೆ ತುಂಬಾ ಇಷ್ಟ ಆಯಿತು. ಮಾಡಬೇಕಂದ್ರೂ ನಾನು ಡಿಗ್ರಿ ಕಾಲೇಜಲ್ಲಿ ಸೊ ಅವಾಗ ಈ ರೀತಿ ಎಲ್ಲ ಇವೆಂಟ್ಸ್ಗೆ ಅಟೆಂಡ್ ಆಗಿ ಈ ಥರ ಗೇಮ್ಸ್ ಎಲ್ಲ ಆಡಿದ್ವಿ. ಆ್ಯಂಡ್ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಅಂತಂದರೆ ಇವಾಗಲೂ ನಾನು ಮನೆಯಲ್ಲೇ ಇರ್ತಾ ಇದ್ದೆ. ನನ್ನ ಜೊತೆ ಮಾತಾಡೋಕ್ಕೂ ಯಾರು ಇರ್ತಾ ಇರಲಿಲ್ಲ. ನನಗೆ ಹೇಳಬೇಕು ಅಂದರೆ ನನಗೆ ಫೋನಲ್ಲಿ ಜಾಸ್ತಿ ನಾನು ಮಾತಾಡೋಲ್ಲ. ಸೊ ಜಾಸ್ತಿ ಇದೆ ಚಾಟ್ ಮಾಡ್ತೀನಿ. ಚಾಟ್ ಫ್ರೆಂಡ್ಸು ನನಗೆ ಅಷ್ಟೊಂದಿಲ್ಲ, ನಾನು ಯಾರನ್ನೂ ಮಾಡ್ಕೊಳಕ್ಕೂ ಹೋಗಲ್ಲ. ಸೊ ಹಂಗಾಗಿ ಹೊರಗಡೆ ಹೋಗಿ ಸೊ ಇವೆಂಟ್ ಎಲ್ಲ ಅಟೆಂಡ್ ಮಾಡಿ ಸೊ ನನಗೆ ಕೂಡ ಅಷ್ಟೇ ಖುಷಿ ಆಯಿತು. ಆ್ಯಕ್ಚುಲಿ ಅದು ಮಿಸ್ ಆಗೋ ಥರ ಆಯಿತು. ಬಟ್ ನಾನು ಹೋಗಲಿಲ್ಲ, ಇಲ್ಲ ಇವೆಂಟ್ ಇದೆ, ನಾನು ಇಲ್ಲೇ ಇರ್ತೀನಿ ಅಂತೇಳಿ ಸೊ ಇಲ್ಲೇ ಇದ್ದು ಮತ್ತು ಇವೆಂಟ್ ಎಲ್ಲ ಅಟೆಂಡ್ ಮಾಡಿದೆ. ನನಗಂತೂ ತುಂಬ ಖುಷಿ ಆಯಿತು. ನಾವು ಫ್ರೆಂಡ್ಸ್ ಕೂಡ ಆದರು. ಆ್ಯಂಡ್ ಇವಾಗ ಕೂಡ ಅಷ್ಟೇ ಹೋಗ್ತಾ ಬರ್ತಾ ಇದ್ದರೆ ಸ್ವಲ್ಪ ಸ್ಮೈಲ್ ಮಾಡ್ತಾರೆ. ಅಂದರೆ ಪೇರೆಂಟ್ಸು ಎಲ್ಲ ವುಮೆನ್ಸು ಸೊ ಹೋಗ್ತಾ ಬರ್ತಾರೆ, ಸ್ವಲ್ಪ ಅಟ್ಲೀಸ್ಟ್ ಸ್ಮೈಲ್ ಆದರೂ ಮಾಡ್ತಾರೆ. ಮುಂಚೆ ನಾನಾಯಿತು, ಮನೆ ಆಯಿತು, ನನ್ನ ಹಸ್ಬೆಂಡು ಇಷ್ಟೇ. ಆ್ಯಂಡ್ ಸೊ ಯಾರ ಜೊತೆ ಮಾತಾಡೋಲ್ಲ ನಾನು, ತುಂಬ ಕಡಿಮೆ, ಸ್ವಲ್ಪ ಪರಿಚಯ ಆದ್ರಷ್ಟೇ ಮಾತಾಡೋದು, ಇಲ್ಲ ಅಂತಂದ್ರೆ ಮಾತಾಡೋಲ್ಲ. ಸೊ ಆ ರೀತಿ ಇತ್ತು. ಬಟ್ ಇವಾಗಿಲ್ಲ, ಸ್ವಲ್ಪ ಜನ ಅಂದರೆ ಫ್ರೆಂಡ್ಸ್ ಆಗ್ತಾರೆ. ಇನ್ನೇ ಹೋಗ್ತಾ ಬರ್ತಾ ಇದ್ರೆ ಫ್ರೆಂಡ್ಸ್ ಆಗ್ತಾರೆ. ಸೊ ಸ್ವಲ್ಪ ಅಂದರೆ ನನ್ನ ಏಜ್ ಗ್ರೂಪ್ ಅವರು. ಸೊ ಹಾಗಾಗಿ ಸ್ವಲ್ಪ ನನಗೆ ಹೌದೆಲ್ಲ ಫ್ರೆಂಡ್ಸ್ ಆಗ್ತಾರಲ್ಲ ಅಂತ ಖುಷಿ ಆಯಿತು. ಆ್ಯಂಡ್ ಹಾಗೆ ನನ್ನ ನೇಬರ್ಸ್ ಕೂಡ ಅಷ್ಟೇ ಇವಾಗ ಫ್ರೆಂಡ್ಸ್ ಆಗಿದ್ದಾರೆ ಆ್ಯಂಡ್ ಮಾತಾಡ್ತಾರೆ. ಸೊ ಅದೊಂದು ಖುಷಿ ನನಗೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡಿ, ಇವಾಗ ಅದ್ವಿಕಾ ಮಲ್ಕೊಂಡಿದ್ದಾಳೆ. ಸೊ ಇವಳನ್ನ ಎಬ್ಬಿಸ್ಬಿಟ್ಟು ಸೊ ಅವಳಿಗೆ ರೆಡಿ ಮಾಡಿ ಇವನ್ನ ಕಳಿಸೋಷ್ಟರಲ್ಲಿ 1 hour ಆಗುತ್ತೆ. ನಾನು ಕೂಡ ಅವ್ರ ಜೊತೆ ಹೋಗ್ತೀನಿ, ಇನ್ನು ಚಿಕ್ಕವಳು ಅಂತ ಹೇಳಿ. ಸೊ ನನಗೆ ಸ್ವಲ್ಪ ಭಯ, ಆಟೋದಲ್ಲೆಲ್ಲ ಸ್ವಲ್ಪ ಹಾಗೆ ಭಯ ಆಗೋದಕ್ಕೋಸ್ಕರ ನಾನು ಹೋಗ್ತಾ ಇರ್ತೀನಿ ಅವ್ರ ಜೊತೆ. ಸೊ ಇವಳಿಗೆ 1 hour ಬೇಕು ನನಗೆ. ಇವಳನ್ನ ಎಬ್ಬಿಸಿ ಟಿಫನ್ ಎಲ್ಲ ಮಾಡಿಸಿ 1 hour ಬೇಕಾಗುತ್ತೆ. ಹಾಗೆ ಅಲ್ವಾ, ಇಯರ್ ಪಾಸ್ ಆದಂಗೆ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಷ್ಟು ದಿನ ನಾನು ಈ ಒಂದು ಕೆಲಸ ಇರಲಿಲ್ಲ ನನಗೆ. ಸೊ ಆರಾಮಾಗಿದ್ದೆ. ಬಟ್ ಇವಾಗ ಸೊ ಇವಳದು ಒಂದು ಸ್ಕೂಲ್ ಕೂಡ ಕಳಿಸ್ಬೇಕು, ಅದು ಒಂದು ಜವಾಬ್ದಾರಿ ನನಗೆ. ಸೊ ಇವರು ಕೂಡ ಗೋವಾ ಟ್ರಿಪ್ಪಿಗೆ ಹೋದರು. ಸೊ ಅದಾದಮೇಲೆ ಇವಳ ಸ್ಕೂಲಲ್ಲಿ ಇವೆಂಟ್ ಇತ್ತು. ಹಾಗಾಗಿ ನಾನು ಎಲ್ಲಿ ಬೇರೆ ಕಡೆ ಹೋಗಲಿಲ್ಲ. ಸೊ ಒಬ್ಬಳೇ ಆಗ್ತೀನಿ ಅಂತ ಹೇಳಿ ಸೊ ಮನೆಯಲ್ಲೇ ಇದ್ದೆ. ಸೊ ನನ್ನ ಬ್ರದರ್ ಇನ್ ಲಾ ಎಲ್ಲ ಬಂದಿದ್ದರು. ಹಾಗಾಗಿ ಸೊ ನನಗೆ ಇವೆಂಟ್ ಮಿಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಅವಳದು ಫಸ್ಟ್ ಇವೆಂಟ್ ಆಗಿತ್ತು. ಸೊ ಹಾಗಾಗಿ ನಂಗೆ ಇಷ್ಟ ಇರಲಿಲ್ಲ. ಆ್ಯಂಡ್ ನಂಗೆ ಕೂಡ ಹೇಳಿದ್ರು, ಸೊ ನಿಮ್ಮ ಹತ್ರ ಏನಾದರೂ ಟ್ಯಾಲೆಂಟ್ ಇದ್ದರೆ ಅದನ್ನು ನೀವು ಇಲ್ಲಿ ತೋರಿಸ್ಬೋದು, ಸೊ ಇದೊಂದು ಬೆಸ್ಟ್ ಸ್ಟೇಜ್ ನಿಮಗೆ ಅಂತ ಹೇಳಿ. ಬಟ್ ನಂಗೆ ಆ ಟೈಮಲ್ಲಿ ಯಾವ ಪೇರೆಂಟ್ಸು ನಾನು ನೋಡಿರಲಿಲ್ಲ. ಸ್ವಲ್ಪ ಅಜ್ಜಿಗಳು ಹಾಗೆ ಸೊ ಅವರು ಡ್ಯಾಡ್ಸು ಈ ರೀತಿ ಬರೋದನ್ನು ನೋಡಿದ್ದೆ. ಸೊ ಅದು ಅಲ್ಲದೆ ನಾವು ಆಟೋಕ್ಕೆ ಹೋಗೋದು, ಹಾಗಾಗಿ ನಾವು ಯಾರನ್ನೂ ನೋಡಿರಲಿಲ್ಲ. ಸೊ ಯಾರು ಮಾಡ್ತಾರೋ ಇಲ್ವೋ ಅಂತ ನಾನು ಅಂದ್ಕೊಂಡು ಸೊ ಏನು ಮಾಡಲಿಲ್ಲ. ಬಟ್ ಎಲ್ಲರೂ ಪರ್ಫಾರ್ಮ್ ಮಾಡಿದ್ರು. So if you all stand up, we will go for next level. Okay.
ಅಷ್ಟೇ ಎಲ್ಲ ಪೇರೆಂಟ್ಸ್ನು ಡ್ಯಾನ್ಸು, ಸಾಂಗ್ಸು ಹಾಗೆ ಮಂತ್ರ ಹೇಳೋದು ಈ ರೀತಿ ಅವ್ರಿಗೇನು ಟ್ಯಾಲೆಂಟ್ ಇರುತ್ತೆ ಅದನ್ನೆಲ್ಲ ತೋರಿಸಿದ್ರಂತೆ. ನಾನು ಸ್ವಲ್ಪ ಲೇಟಾಗೆ ಬಂದೆ. ಸೊ ಅದಾದಮೇಲೆ ಆ್ಯಕ್ಟಿವಿಟಿ ಎಲ್ಲ ಮಾಡಿಸಿದ್ರು. ಫನ್ನಿ ಆಗಿರೋದು ಚೆನ್ನಾಗಿತ್ತು. ಚೆನ್ನಾಗಿ ಗೇಮ್ಸ್ ಎಲ್ಲ ಆಡಿದ್ವಿ. ಸೊ ನೋಡ್ಬೋದು ನೀವು. ಸೊ ಇದನ್ನು ಟಿ ಶರ್ಟ್ ಹಾಕ್ತಾನೆ ನಾವು ಆ ಬಾಲ್ನ ತಗೋಬೇಕು. ಸೊ ಸಾಂಗ್ಸ್ ಎಲ್ಲ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡಿರ್ತಾರೆ. ಸೊ ಅದ್ರ ಜೊತೆನೇ ಈ ರೀತಿ ಎಲ್ಲ ಗೇಮ್ಸ್ ಇದ್ವು. ಅಲ್ಲಿರೋ ಎಲ್ಲ ಪೇರೆಂಟ್ಸು ಪಾರ್ಟಿಸಿಪೇಟ್ ಮಾಡಲಿ ಅಂತ ಹೇಳಿ ಸೊ ಎಲ್ಲರ ನೇಮ್ಸು ಕರೀತಾರೆ. ಸೊ ಎಲ್ಲರೂ ನೋಟ್ ಡೌನ್ ಮಾಡಿರ್ತಾರೆ ಇವ್ರ ಪೇರೆಂಟ್ಸ್ ಅಂತ ಹೇಳಿ ಎಲ್ಲರನ್ನೂ ಒನ್ ಬೈ ಕರೀತಾರೆ. ಸೊ ಹಾಗಾಗಿ ಸೊ ಈ ಗೇಮ್ಸ್ ಚೆನ್ನಾಗಿತ್ತು. ಸೊ ಈ ರೀತಿ ಗೇಮ್ಸ್ ಎಲ್ಲ ತುಂಬ ಚಿಕ್ಕವರಿದ್ದಾಗನೇ ಆಡಿದ್ದು ಅಂತಲೇ ಹೇಳ್ಬೋದು. ಹೈಸ್ಕೂಲು ಈ ರೀತಿ ಎಲ್ಲ ಹೇಳಿ ಸೊ ತುಂಬ ಚೆನ್ನಾಗಿ ಅನ್ನಿಸ್ತು ನನಗಂತೂ. ಒಂದು 3 hours ಈ ಥರ ಗೇಮ್ಸ್ ಆಗಲಿ ಹಾಗೆ ಆ್ಯಕ್ಟಿವಿಟೀಸ್ ಆಗಲಿ ಡ್ಯಾನ್ಸ್ ಆಗಲಿ ಸೊ ಈ ರೀತಿ ಎಲ್ಲ ಇತ್ತು. ಆಲ್ಮೋಸ್ಟ್ ಎಲ್ಲರೂ ಮನೇಲೇ ಇರ್ತಾರೆ, ಮನೆ ಆಯಿತು ಮಕ್ಕಳಾಯಿತು ಅಂತ ಹೇಳಿ. ಸೊ ಹಾಗಾಗಿನೇ ಈ ರೀತಿ ಆ್ಯಕ್ಟಿವಿಟಿ ಎಲ್ಲ ಮಾಡಿದ್ರು ಅವರು. ಸ್ವಲ್ಪ ಚೇಂಜಸ್ ಇರಲಿ ಅಂತ ವುಮೆನ್ಸ್ಗೆ ಅಂತ ಹೇಳಿ. ಆಮೇಲೆ ಸ್ನ್ಯಾಕ್ಸು ಸಮೋಸ ಎಲ್ಲ ಇತ್ತು. ಸೊ ಅದೆಲ್ಲ ತಿಂದ್ವು. ಮತ್ತೆ ಅಗೇನ್ ಆಟ ಆಡಿದ್ವಿ. ಸೊ ನನಗೆ ಎಷ್ಟಾಗುತ್ತೆ ಅಷ್ಟನ್ನೇ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಬಿಸಿಲು ಕೂಡ ಇತ್ತು. ಸೊ ಆ್ಯಂಡ್ ಅದಾದಮೇಲೆ ಲಾಸ್ಟ್ ಪೇರೆಂಟ್ಸ್ ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ತಾಯಿದ್ರು. ಸೊ ಯಾವಾಗಲೂ ಮನೇಲಿ ಇರ್ತೀವಿ. ಸೊ ಇದೇ ರೀತಿ ಎಕ್ಸ್ಪೀರಿಯೆನ್ಸು. ಸೊ ಈ ರೀತಿ ಆ್ಯಕ್ಟಿವಿಟಿ ಆಗಿರಲಿಲ್ಲ ಅಂದರೆ ಕಾಲೇಜ್ ಟೈಮಲ್ಲಿ ಈ ರೀತಿ ಎಲ್ಲ ಎಂಜಾಯ್ ಮಾಡಿದ್ದು. ಇದೇ ರೀತಿ ಎಲ್ಲರೂ ಅವ್ರವ್ರ ಎಕ್ಸ್ಪೀರಿಯೆನ್ಸ್. Ment is important. End of the day, this is all always there. Okay. ನನ್ನ ಇದು ಏನು ಅಂತಂದ್ರೆ keep yourselves connected with your child. Keep yourselves connected with your child because after preschooling your child needs only you. ಸೊ ಆ್ಯಂಡ್ ಲಾಸ್ಟಲ್ಲಿ ಈವೆಂಟ್ ಬಗ್ಗೆ ನಮಗೆ ಫೀಡ್ಬ್ಯಾಕ್ ಕೂಡ ಕೊಡೋದಿತ್ತು. ಸೊ ಅದು ಕೂಡ ನಾವು ನಮಗೇನು ಅನಿಸ್ತು ಅದನ್ನೆಲ್ಲ ಬರೆದು ಬಂದೆ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ನನ್ನ ಹಸ್ಬೆಂಡ್ ಬಿಟ್ಟು ಈ ರೀತಿ ಹೊರಗಡೆ ಒಬ್ಬಳೇ ಹೋಗಿದ್ದು ಅಂದರೆ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಡೇನು ನಾನು ಅವಳನ್ನ ಸ್ಕೂಲ್ ಕರ್ಕೊಂಡು ಹೋದೆ. ಸೊ ಇದೇ ನನ್ನ ಡೈಲಿ ರುಟೀನ್ ಆಗಿಬಿಟ್ಟಿದೆ ಇವಾಗ. ಸೊ ನೋಡಿ ಇವಳು ಚಪಾತಿ ಕೂಡ ಮಾಡ್ತಾಳೆ. ಹೀಗಿತ್ತು. ಸೊ ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಹೇಳಬೇಕು ಅಂದರೆ ಬೇರೆ ಜನರ ಜೊತೆ ಸ್ವಲ್ಪ ಮೀಟ್ ಆಗಿದ್ದು ನನಗೆ ಸ್ವಲ್ಪ ಖುಷಿ ಆಯಿತು ಅಷ್ಟೇ. ಒಂದ್ಸತಿ ವ್ಲಾಗ್ ಮಾಡಬೇಕಂದ್ರೆ ಏನು ಮಾತಾಡ್ತೀನಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ, ಹಾಗೆ ಮಾತಾಡ್ತಾ ಇರ್ತೀನಿ. ಆ್ಯಂಡ್ ಏನಾದರೂ ತಪ್ಪಾಗಿ ಮಾತಾಡಿದರೆ ಸಾರಿ ಎಲ್ಲ ಮಾಡಬೇಡಿ. ತಪ್ಪಾಗಿ ಏನೋ ಹಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಹಾಗೆ ಏನಾದರೂ ಮಾತಾಡ್ತಾ ಇರ್ತೇನೆ. ಇಷ್ಟೇ ಪ್ರಪಂಚ. ನಾನು ನನ್ನ ಮನೆ ಆ್ಯಂಡ್ ಬೇಬಿ ಮತ್ತು ನನ್ನ ಗಂಡ ಇಷ್ಟೇ ನನ್ನ ಪ್ರಪಂಚ. ಸೊ ನಾನಿವಾಗ ಅವಳಿಗೆ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಸೊ ಅವ್ರ ಜೊತೆ ಹೋಗ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಜನ ಪರಿಚಯ ಆಗ್ತಾ ಇದ್ದಾರೆ. ಅಲ್ಲಿ ಪೇರೆಂಟ್ಸ್ ಎಲ್ಲ ಬರ್ತಾ ಇರ್ತಾರಲ್ವ. ಸೊ ಸ್ವಲ್ಪ ಜನ ಮಾತಾಡಿಸ್ತಾರೆ ಅಂದರೆ ಜಸ್ಟ್ ಸ್ಮೈಲ್ ಮಾಡ್ತಾರೆ. ಸೊ ಅಷ್ಟೇ ಸಾಕು ನನಗೆ. ಸೊ ಅಟ್ಲೀಸ್ಟ್ ಸ್ಮೈಲ್ ಆದರೂ ಮಾಡ್ತಾರಲ್ಲ ಅಂತ ಹೇಳಿ. ಆದಮೇಲೆ ಅಂತ ತುಂಬ ಲೋನ್ಲಿ ಫೀಲ್ ಆಗುತ್ತೆ. ಸೊ ಯಾರು ಇರ್ತಾರಲ್ಲ, ನಾವು ಆಫೀಸ್ಗೆ ಹೋಗ್ತಾ ಇದ್ರು. ಸೊ ಬರೋ ತನಕ ಒಬ್ಬಳೇ ಇರ್ತಿದ್ನಲ್ವ. ಸೊ ಹಾಗಾಗಿ ಬೇಜಾರಾಗ್ತಾಯಿತ್ತು. ಬರ್ತಾ ಸ್ವಲ್ಪ ರೂಢಿ ಆಯಿತು ನನಗೆ. ಸೊ ಇವಾಗ ಓಕೆ. ಸೊ ಇವಾಗಲಾದ್ರೂ ಅಷ್ಟೇ. ಬಟ್ ನಂಗೆ ಬೇಜಾರಾದರೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಎಲ್ಲಿಗಾದ್ರೂ ಟ್ರಿಪ್ ಹೋಗ್ತೀವಿ ಈ ರೀತಿ ಎಲ್ಲ. ಸೊ ನನ್ನ ಸಲುವಾಗಿನೇ ಜಾಸ್ತಿ ಟ್ರಿಪ್ಗೆಲ್ಲ ಹೋಗೋದು. ಹಾಗಾಗಿ ನನಗೇನು ಅನಿಸಲ್ಲ. ಬಟ್ ಆಮೇಲೆ ನಾನು ಬಿಸ್ನೆಸ್ ಕ್ಯಾಡಲ್ಲಿ ಮಾಡಿಕೊಂಡೆ. ಸೊ ಇವಾಗ ಬೇಬಿ ಆದಮೇಲಂತೂ ನಂಗೆ ಟೈಮೇ ಸಿಗೋಲ್ಲ ಬೇರೆಯವ್ರ ಜೊತೆ ಮಾತಾಡೋಕ್ಕೆ ಇದೆಲ್ಲ. ಬಟ್ ಸಮ್ಟೈಮ್ಸ್ ಅನ್ಸುತ್ತೆ ಫ್ರೀ ಇದ್ದಾಗ ಸೊ ಯಾರಿಲ್ವೆಲ್ಲ ಮಾತಾಡೋಕ್ಕೂ ಕೂಡ ಅಂತ ಹೇಳಿ. ಸೊ ಆ ರೀತಿ ಅಂತೂ ಅನಿಸುತ್ತೆ. ಸೊ ನಿಮಗೂ ಕೂಡ ಹಾಗೆ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಒಬ್ಬರೇ ಇದ್ದರೆ ನಮಗಂತೂ ನಿಜವಾಗ್ಲೂ ಅನಿಸುತ್ತೆ. ಸ್ವಲ್ಪ ಅಟ್ಲೀಸ್ಟ್ ನೇಬರ್ಸ್ ಆದರೂ ಮಾತಾಡ್ತಾ ಇರಬೇಕು. ಈ ರೀತಿ ಆದರೂ ಇರುತ್ತೆ ಮೈಂಡಲ್ಲಿ. ಯಾರು ಇಲ್ಲ ಅಂತಂದರೆ ನಮ್ಗೆ ಲೋನ್ಲಿ ಫೀಲ್ ಅನ್ಸೋದಂತೂ ನಿಜ. ಸೊ ಡೇ ಫುಲ್ ನಾನು ಮತ್ತು ನನ್ನ ಹಸ್ಬೆಂಡು ಮತ್ತು ನನ್ನ ಬೇಬಿ 3 ಜನ ಇರ್ತೀವಿ. ಆ್ಯಂಡ್ ಅವರಂತೂ ಆಫೀಸ್ಗೆ ಹೋಗ್ತಾರೆ. ಸೊ ಯಾರೂ ಇರಲ್ಲ ಮಾತಾಡೋಕ್ಕೆ. ಏನಾದರೂ ಹಸ್ಬೆಂಡಿಂದನೇ ನಮಗೆ ಏನಾದರೂ ನಮಗೆ ಸುಮ್ಮನೆ ಸ್ಮಾಲ್ ಜಗಳ ಈ ಥರ ಇದ್ದರೆ, ಮನಸ್ಸಿಗೆ ಟೆನ್ಷನ್ ಆದರೆ, ಬೇಜಾರಾದರೆ, ಈ ರೀತಿ ಏನಾದರೂ ಆಗಿದ್ದರೆ ಅಥವಾ ಬೇರೆಯವರಿಂದ ಸೊ ಬೇಜಾರಾಗಿದ್ದರೆ ನಮಗೆ ಯಾರ ಜೊತೆ ಹೇಳಬೇಕಂತಲೂ ಗೊತ್ತಾಗಲ್ಲ. ಅಥವಾ ಸೊ ಯಾರಾದರೂ ನಮಗೆ ಆ ಟೈಮಲ್ಲಿ ನಮಗೆ ಮಾತಾಡಿಸಿದ್ರೆ ಅಥವಾ ನಮ್ಮ ಹಸ್ಬೆಂಡ್ ಸೊ ಆ ಥರ ಮಾತಾಡಿಸಿದ್ರೆ ನಮಗೆ ಸ್ವಲ್ಪ ಕೂಲ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಒಂದೊಂದು ಸತಿ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗಿರ್ತಾರೆ. ಸೊ ಅಂಥ ಟೈಮಲ್ಲಿ ನಾನು ಯಾರ ಜೊತೆ ಮಾತಾಡಬೇಕು, ಯಾರ ಜೊತೆ ಮಾತಾಡೋಕ್ಕಾಗಲ್ಲ. ಸೊ ಇವನ್ ನನಗೆ ಕಾಲಲ್ಲಿ ನನಗೆ ಇಂಟ್ರೆಸ್ಟ್ ಎಲ್ಲ ಮಾತಾಡೋಕ್ಕೆ. ಅಂಥ ಟೈಮಲ್ಲಿ ಹಾಗೆ ಸುಮ್ಮನೆ ಹಾಗೆ ಮಾತಾಡ್ತಾ ಹೊರಗಡೆ ಹೋದಾಗ ನನ್ನ ನೇಬರ್ಸ್ ಏನಾದರೂ ಮಾತಾಡಿಸಿದ್ರೆ ನನಗೆ ಏನೋ ಗೊತ್ತಿಲ್ಲ, ನನಗೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸೋದು.
ಸೊ ಹೌದು, ಆವಾಗ ಅನ್ನಿಸ್ತು ನನಗೆ. ಸೊ ಜನ ಅಂದರೆ ನಮ್ಮ ಸುತ್ತಮುತ್ತಲ ಜೊತೆನೂ ನಾವು ಚೆನ್ನಾಗಿರಬೇಕು ಅಂತ ಹೇಳಿ. ನೇಬರ್ಸ್ ಎಲ್ಲ ನನ್ನ ಜೊತೆ ಮಾತಾಡೋದ್ರಿಂದ ನನಗೆ ಲೋನ್ಲಿ ಫೀಲ್ ಎಲ್ಲ ಅನಿಸೋದಿಲ್ಲ. ಹಾಗಾಗಿ ಸ್ವಲ್ಪ ಖುಷಿ ಆಗುತ್ತೆ. ಸೊ ಈವನ್ ನಾನು ಎಲ್ಲಿಗೆ ಹೋದ್ರೂ ನನಗೆ ಕಾಲ್ ಮಾಡಿ ಕೇಳ್ತಾರೆ, ಎಲ್ಲಿಗೆ ಹೋಗಿದ್ದೀಯಾ, ನೋಡಿಲ್ಲ ನಿನ್ನ ಅಂತ ಹೇಳಿ. ಸೊ ಹಂಗಾಗಿ ನನಗೆ ಖುಷಿ ಆಗುತ್ತೆ. ಇಷ್ಟು ದಿನ ನಾನು ಮನೇಲೇ ಇರ್ತಾಯಿದ್ದೆ. ಸೊ ಎಲ್ಲಿ ಹೋದ್ರೂ ನಾನು ಯಾರು ಕೇಳ್ತಾ ಇರಲಿಲ್ಲ. ಸೊ ಇವಾಗ ಸ್ವಲ್ಪ ನೇಬರ್ಸ್ ಎಲ್ಲ ಪರಿಚಯ ಆಗಿರೋದ್ರಿಂದ ಸ್ವಲ್ಪ ಮಾತಾಡಿಸ್ತಾರೆ, ಅದು ಒಂದು ಖುಷಿ. ಆ್ಯಂಡ್ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.